ನಮಸ್ಕಾರ ಎಲ್ರಿಗೆ ಸರ್. ಸೊ ಇವತ್ತಿನೇನು ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಕೆಲವು ಜನ ನಾಮಿನೇಟ್ ಆಗಿದ್ದಾರೆ, ಗೊತ್ತಾಯ್ತಾ ನಿಮಗೆ? ಇವರಲ್ಲಿ ಈ ವಾರದಲ್ಲಿ ಆಚೆ ಯಾರು ಹೋಗ್ತಾರೆ, ಓಟ್ ಯಾರಿಗೆ ಎಷ್ಟು ಜಾಸ್ತಿ ಬಂದಿದೆ, ಈ ವಾರದಲ್ಲಿ ಹೋಗುವ ಸ್ಪರ್ಧಿ ಯಾರು ಅಂತೇಳಿ ನೋಡ್ಕೊಂಡು ಹೋಗೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ನೀವು ಹೊಸ ಹೊಸ ವಿಡಿಯೋನಿಗೆ ಬರ್ತಾ ಇರ್ತೇನೆ. ಸೊ ಇಲ್ಲಿ ಮೊದಲು ನಾವು ನೋಡಬೇಕಾಗಿರೋದು ಧನುಷು, ಮಾಳು, ಸ್ಪಂದನ, ರಜತ್, ಅಶ್ವಿನಿ, ಚೈತ್ರ, ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ ಈ ವಾರದಲ್ಲಿ. ಗೊತ್ತಾಯ್ತಾ ನಿಮಗೆ? ಈ ವಾರದಲ್ಲಿ ಇಷ್ಟು ಜನರಲ್ಲಿ ಒಬ್ಬರು ಮನೆಯಿಂದ ಆಚೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಲಾಸ್ಟ್ ವಾರದಲ್ಲಿ ಸೀಕ್ರೆಟ್ ರೂಮ್ಗೆ ಹಾಕಿದ ಕಾರಣ ಈ ವಾರ ಹೋಗಲೇಬೇಕು. ಅರ್ಥ ಆಯ್ತಾ ನಿಮಗೆ? ಸೊ ಇಲ್ಲಿ ನಾವು ನೋಡಿದಾದ್ರೆ ಧನುಷ್ ಅವರಿಗೆ ಒಳ್ಳೆ ರೀತಿಯಲ್ಲಿ ಓಟ್ ಬಂದಿದೆ ಈ ವಾರದಲ್ಲಿ, ಇವರು ಹೋಗುದಿಲ್ಲ. ಸೊ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನೀವು ರಜತ್ ಅವರು ಸಹ ಈ ವಾರದಲ್ಲಿ ತುಂಬ ಚೆನ್ನಾಗಿ ಓಟ್ ಮಾಡಿದ್ದಾರೆ ಜನರು. ರಜತ್ ಅವರ ಆಟ ಆಡುವ ಶೈಲಿ, ರಜತ್ ಅವರು ಒಂದು ಮಾತಾಡುವ ರೀತಿ, ಲಾಸ್ಟ್ ಸೀಸನ್ನಿಂದನೂ ರಜತ್ ಅವರಿಗೆ ಫ್ಯಾನ್ಸ್ ಇದ್ದಾರೆ. ಹಾಗಾಗಿ ರಜತ್ ಅವರು ಈ ವಾರದಲ್ಲಿ ಮನೆಯಿಂದ ಆಚೆ ಹೋಗುವುದಿಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಅಶ್ವಿನಿ ಅವರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಜನರಿಗೇನೋ ಇದಾಯಿದ್ರು. ಅದಾದ ಬಳಿಕ ಅವರನ್ನೇ ಅವರು ಚೇಂಜ್ ಮಾಡಿಕೊಂಡು ಪಾಸಿಟಿವ್ ಆದರು. ಅಂತ ಹೇಳಿದರೆ ಫುಲ್ ಚೇಂಜ್. ಅಂತ ಹೇಳಿದರೆ ಅವರು ಎಲ್ಲಿ ಮಾತಾಡುವ ಜಾಗ ಉಂಟು ಅಲ್ಲಿ ಮಾತಾಡ್ತಾರೆ. ಎಲ್ಲಿ ಮಾತಾಡ್ಬೇಕಂತ ಅನ್ಸಲ್ಲ ನೋಡಿ, ಅಲ್ಲಿ ಮಾತಾಡಲ್ಲ. ಅವ್ರದ್ದು ಕರೆಕ್ಟ್ ಇದೆ ಪಾಯಿಂಟ್. ಸೊ ಹಾಗಾಗಿ ಅಶ್ವಿನಿ ಅವರನ್ನು ಇಷ್ಟಪಡುವ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಿದ್ದಾರೆ. ಅದು ದಿನ ತುಂಬ ಜಾಸ್ತಿ ಆಗಿ ಹೋಗ್ತಿದ್ದಾರೆ. ನೆಕ್ಸ್ಟ್ ಚೈತ್ರ ಅವರು ಲಾಸ್ಟ್ ಸೀಸನಲ್ಲಿ ಸಹ ಅಷ್ಟೇನು ಇದಿರಲಿಲ್ಲ. ಅವರೊಂದು ಜಗಳ ಆಡ್ತಾರೆ ಅಂತ ಹೇಳಿ ಲಾಸ್ಟ್ ತನಕ ಇಟ್ಕೊಂಡದ್ದು. ಇದು ಈ ವಾರ ಸಹ ಈ ಸೀಸನಲ್ಲಿ ಸಹ ಹಾಗೇನೆ. ಚೈತ್ರ ಅವರಿಗೆ ಜಾಸ್ತಿ ಓಟ್ ಬರ್ತಾ ಇಲ್ಲ. ತುಂಬ ಜನ ಹೇಟ್ ಮಾಡುವವರ ಸಂಖ್ಯೆ ಜಾಸ್ತಿ ಚೈತ್ರ ಅವರದ್ದು. ಸೊ ಬಟ್ ಈ ವಾರದಲ್ಲಿ ಚೈತ್ರ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಚೈತ್ರ ಅವರಿಂದ ಈ ವಾರದಲ್ಲಿ ತುಂಬ ಫುಟೇಜ್ ಸಿಕ್ಕಿದೆ ಬಿಗ್ ಬಾಸ್ಗೆ. ಇನ್ನೊಂದು 2 ವಾರ ಅಂತೂ ಚೈತ್ರ ಅವರನ್ನು ತೆಗಿಯಲ್ಲ. ನೆಕ್ಸ್ಟ್ ನೀವು ನೋಡೋದಾದ್ರೆ ಮಾಳು ಅವರಿಗೆ ಹೈಯೆಸ್ಟ್ ಓಟು. ಎಷ್ಟು ಜನ ಅವರಿಗೆ ಕ್ರೇಜ್ ಅಂತ ಹೇಳಿದ್ರೆ ಹೇಳಿ ಪ್ರಯೋಜನ ಇಲ್ಲ. ನಾವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪೇಜಲ್ಲಿ ಯಾವುದಕ್ಕೂ ಒಂದು ಓಟ್ ಹಾಕಿ ಅಂತ ಕೇಳಿದರೆ ಹೈಯೆಸ್ಟ್ ಓಟ್ ಬರೋದು ಮಾಳುಗೆ. ಬಟ್ ಬಿಗ್ ಬಾಸ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಮಾಳು ಅವರು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಿಲ್ಲ, ತುಂಬ ಸೈಲೆಂಟ್. ಮಾಳು ಅವ್ರದ್ದು ಫೂಟೇಜೇ ಸಿಗ್ತಿಲ್ಲ. ಹಾಗಾಗಿ ಮಾಳು ಅವರು ಈ ವಾರದಲ್ಲಿ ಹೋಗುವ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂತ ಹೇಳಿದ್ರೆ ಓಟ್ ಅದು ಜಾಸ್ತಿ ಬಂದರೂ ಸಹ ಬಿಗ್ ಬಾಸ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ತುಂಬ ಕಡಿಮೆ ಇದು ಪರ್ಫಾರ್ಮೆನ್ಸ್ ಮಾಡುವವರದು. ಸೊ ಇನ್ನು ಸ್ಪಂದನ ಅವರಿಗೆ ಈ ವಾರದಲ್ಲಿ ಕಡಿಮೆ ಓಟು ಬಂದಿದೆ. ಇವರಿಗೆ ಇಷ್ಟು ಜನ ಕಂಪೇರ್ ಮಾಡಿದರೆ ಸ್ಪಂದನ ಅವರಿಗೆ ಅತಿ ಕಡಿಮೆ ಓಟು ಬಂದದ್ದು. ನಾವು ಇದರಲ್ಲಿ ನೋಡೋದಾದ್ರೆ ಸ್ಪಂದನ ಅವರು ಈ ಮನೆಯಿಂದ ಹೋಗಬೇಕು. ಯಾಕಂತ ಹೇಳಿದ್ರೆ ಒಂದು ಟಾಸ್ಕಲ್ಲಿ ಕರೆಕ್ಟ್ ಆಡಲ್ಲ, ಒಬ್ಬರ ಬಗ್ಗೆ ಒಬ್ಬರು ಮಾತಾಡೋದು, ಅದೇ ಬುದ್ಧಿ ಮಾಡಿಕೊಂಡು ಬಂದದ್ದು. ಸೊ ಏನೇ ಆಗಲಿ ಅಂತ ಹೇಳಿದ್ರೆ ಇವರು ಸ್ವಲ್ಪ ಈ ವಾರದಲ್ಲಿ ಇವರನ್ನು ತೆಗಿಯಲ್ಲ ಅನಿಸುತ್ತೆ. ಯಾಕಂತ ಹೇಳಿದರೆ ಓಟ್ ಕಡಿಮೆ ಬಂದರೂ ಸಹ ಒಂದು ಸ್ವಲ್ಪ ಗಾಸಿಪ್ ಮಾಡೋಕ್ಕೆ ಜನ ಬೇಕಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಒಂದು ಪಾಪದ ವ್ಯಕ್ತಿಯನ್ನು ತೆಗಿಬೇಕಂತ ಬಿಗ್ ಬಾಸ್ ಡಿಸೈಡ್ ಮಾಡಿದರೆ ಈ ವಾರದಲ್ಲಿ ಮಾಳುವವರು ಹೋಗ್ಬೋದು. ಯಾಕಂತ ಹೇಳಿದರೆ ಮಾಳುವವರು ತುಂಬ ಪರ್ಫಾರ್ಮೆನ್ಸ್ ಕಮ್ಮಿ ಇದೆ. ಹಾಗಾಗಿ ಓಟ್ ಪ್ರಕಾರ ನೋಡೋದಾದ್ರೆ ಸ್ಪಂದನ ಅವರಿಗೆ ಕಡಿಮೆ ಓಟು. ಬಟ್ ಬಿಗ್ ಬಾಸ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದ್ರೆ ಮಾಳುವವರು ಈ ವಾರ ಮನೆಯಿಂದ ಆಚೆ ಹೋಗ್ತಾರೆ. ನಿಮಗೆ ಇಷ್ಟು ಜನರಲ್ಲಿ ಯಾರು ಮನೆಯಿಂದ ಆಚೆ ಹೋಗಬೇಕು ಅಂತೇಳಿ ಒಂದು ಕಮೆಂಟ್ ಹಾಕಿ. ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.